ಪೆನ್ಡ್ರೈವ್ ಪ್ರಜ್ವಲ್ ವಿರುದ್ಧ ತನಿಖೆ ಮತ್ತಷ್ಟು ಚುರುಕುಗೊಳ್ತಾ ಇದೆ. ಹಾಸನ ಎಂಪಿ ನಿವಾಸಕ್ಕೆ ಎಸ್ಐಟಿ ಅಧಿಕಾರಿಗಳು ಭೇಟಿಯನ್ನ ಕೊಟ್ಟಿದ್ದಾರೆ. ಹಾಸನದ ಆರ್ಸಿ ರಸ್ತೆಯಲ್ಲಿರುವಂತಹ ಸಂಸದರ ನಿವಾಸಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ಅತ್ಯಾಚಾರ ಆರೋಪದ ಅಡಿ ಎಸ್ಐಟಿ ವಿಚಾರಣೆಯನ್ನ ನಡೆಸ್ತಾ ಇದೆ. ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸಲಾಗಿದೆ. ಎಸ್ಐಟಿ ಅಧಿಕಾರಿಗಳು ಈ ಹಿಂದೆಯಿಂದಲೂ ಕೂಡ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಅದರಂತೆ ಇವತ್ತು ಐಟಿ ವಿಚಾರಣೆಯನ್ನ ಮುಂದುವರಿಸಿದೆ. ಪೆನ್ಡ್ರೈವ್ ಪ್ರಜ್ವಲ್ ವಿರುದ್ಧ ತನಿಖೆ ಮತ್ತಷ್ಟು ಚುರುಕುಗೊಳಿಸಲಾಗಿರುವಂಥದ್ದು. ಇವತ್ತು ಹಾಸನ ಎಂಪಿ ಏನಿದ್ದಾರೆ ನಿವಾಸಕ್ಕೆ, ಪ್ರಜ್ವಲ್ ಏನಿದ್ದಾರೆ ಅವರ ನಿವಾಸಕ್ಕೆ ಎಸ್ಐಟಿ ಅಧಿಕಾರಿಗಳು ಭೇಟಿಯನ್ನ ಕೊಟ್ಟಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಖುಷ್ವಂತ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಏನು ಖುಷ್ವಂತ್, ಇದೀಗ ಹಾಸನ ಎಂಪಿ ಪ್ರಜ್ವಲ್ ವಿರುದ್ಧ ತನಿಖೆ ಮತ್ತಷ್ಟು ಚುರುಕುಗೊಳಿಸಲಾಗಿರುವಂಥದ್ದು. ಇವತ್ತು ಎಸ್ಐಟಿ ಅಧಿಕಾರಿಗಳು ಅವರ ನಿವಾಸಕ್ಕೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಇವತ್ತು ಯಾವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಸ್ಥಳ ಮಹಜರು ಮಾಡಬಹುದು ಅಂತ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ? ರಮ್ಯಾ, ಈಗಾಗಲೇ ಎಸ್ಐಟಿ ಅವರು ಜೊತೆಗೆ ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣನನ್ನು ಕೂಡ ಕರೆ ತಂದಿರುವಂತದ್ದು. ಈಗಾಗಲೇ ಏನು ಪ್ರಜ್ವಲ್ ರೇವಣ್ಣ ಮೇಲೆ ಅತ್ಯಾಚಾರ ಆರೋಪ ಬಂದಿತ್ತು. ಈ ಆರೋಪದಡಿ ಸಂತ್ರಸ್ತೆಯರು ನೀಡಿದಂತಹ ದೂರಿನಲ್ಲಿ, ಓರ್ವ ಸಂತ್ರಸ್ತೆ ನೀಡಿದಂತಹ ದೂರಿನಲ್ಲಿ ಅವರ ಮೇಲೆ ಅತ್ಯಾಚಾರ ನಡೆದಿರುವಂತದ್ದು. ಹಾಸನದ ಎಂಪಿ ನಿವಾಸದಲ್ಲೂ ತನ್ನ ಮೇಲೆ ಅತ್ಯಾಚಾರ ನಡೆದಿದೆ ಅನ್ನುವಂತಹ ಆರೋಪವನ್ನ ಅವರು ಮಾಡಿದ್ರು. ಹೀಗಾಗಿ ಈ ಹಿಂದೆ ಕೂಡ ಯಾವಾಗ ಪ್ರಜ್ವಲ್ ರೇವಣ್ಣ ಮೇಲೆ ಆರೋಪ ಕೇಳಿ ಬಂದಿತ್ತು, ಆ ಹಿನ್ನೆಲೆಯಲ್ಲಿ ಈ ಹಾಸನದ ಆರ್ಸಿ ರಸ್ತೆಯಲ್ಲಿರುವ ಎಂಪಿ ನಿವಾಸದಲ್ಲೂ ಕೃತ್ಯ ನಡೆದಂತ ಹಿನ್ನೆಲೆಯಲ್ಲಿ ಈಗಾಗಲೇ ಎಸ್ಐಟಿ ತಂಡ ಸಂತ್ರಸ್ತೆಯರನ್ನ ಕೂಡ ಅವರು ನೀಡಿದಂತಹ ದೂರಿನ ಮೇಲೆ ಕರೆತಂದು ಮಾಜರ್ ರಿಪೋರ್ಟ್ ಅನ್ನ ಮಾಡಿ ಹೋಗಿದ್ರು. ಅದರ ನಂತರ ಬೆರಳಚ್ಚು ತಜ್ಞರು, ಇತರ ಎಕ್ಸ್ಪರ್ಟ್ ಟೀಮ್ ಕೂಡ ಇದೇ ಹಾಸನದ ಎಂಪಿ ನಿವಾಸಕ್ಕೆ ಬಂದು ಮಾಜರ್ ಮತ್ತೆ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಈ ಕೇಸ್ಗೆ ಸಂಬಂಧಪಟ್ಟ ವಿವಿಧ ವಿಚಾರಗಳನ್ನ ಪರಿಶೀಲನೆಯನ್ನ ಮಾಡಿದ್ರು. ಜೊತೆಗೆ ಅಲ್ಲಿ ಎಂಪಿ ನಿವಾಸದ ಕೋಣೆಯ ಏನು ಬೆಡ್ಶೀಟ್ ಗಳನ್ನು ಕೂಡ ಈ ಹಿಂದೆ ತೆಗೆದುಕೊಂಡು ಹೋಗಿದ್ದನ್ನ ನೋಡ್ಬೋದಾಗಿದೆ. ಈ ಹಿನ್ನೆಲೆಯಲ್ಲಿ ಈಗ ಪ್ರಜ್ವಲ್ ರೇವಣ್ಣನ ಎರಡನೇ ಕೇಸ್ ಅಂದ್ರೆ, ಈಗಾಗಲೇ ಒಂದು ಇದ್ದಂತ ಮೊದಲನೇ ಕೇಸ್ ಅಂದ್ರೆ ಹಾಸನದ ಹೊಳೆನರಸೀಪುರದ ನಿವಾಸ ಏನಿದೆ ಆ ಮನೆಯಲ್ಲೂ ಕೂಡ ಅತ್ಯಾಚಾರ ನಡೆದಿದೆ ಅನ್ನುವಂತ ಹಿನ್ನೆಲೆಯಲ್ಲಿ ಈಗಾಗಲೇ ಈ ಹಿಂದೆ ಪ್ರಜ್ವಲ್ ರೇವಣ್ಣನವರ ಹೊಳೆನರಸೀಪುರ ನಿವಾಸಕ್ಕೆ ಕರೆದುಕೊಂಡು ಮಾಜರ್ ರಿಪೋರ್ಟ್ ಅನ್ನ ಮಾಡ್ಕೊಂಡು ಹೋಗ್ಲಾಗಿತ್ತು. ಈಗ ಆದ್ರೆ ಹಾಸನ ಎಂಪಿ ನಿವಾಸ ಏನಿತ್ತು ಆ ಕೇಸಿಗೆ ಸಂಬಂಧಪಟ್ಟ ಮಾಜರ್ ಕಾರ್ಯ ಬಾಕಿ ಇತ್ತು. ಹೀಗಾಗಿ ಅವರನ್ನ ಇವತ್ತು ಹಾಸನದ ಎಂಪಿ ನಿವಾಸ ಅಂದ್ರೆ ಪ್ರಜ್ವಲ್ ರೇವಣ್ಣ ಈ ಹಿಂದೆ ಎಂಪಿ ಆದಾಗ ಇದ್ದಂತ ನಿವಾಸ ಏನಿತ್ತು ಅದಕ್ಕೆ ಪ್ರಜ್ವಲ್ ರೇವಣ್ಣನನ್ನ ಕರೆದುಕೊಂಡು ಬಂದು ಈ ಕೇಸ್ಗೆ ಸಂಬಂಧಪಟ್ಟ ಮಾಜರ್ ರಿಪೋರ್ಟ್ ಕಾರ್ಯ ಈಗ ನಡೀತಾ ಇದೆ. ರಮ್ಯಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಖುಷ್ವಂತ್.